ಪ್ರತಿ ಯೂನಿಟ್ಗೆ ₹1 ದರ ಏರಿಕೆಗೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಏಪ್ರಿಲ್ 1ರಿಂದ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ. ಸಾರ್ವಜನಿಕ ವಿಚಾರಣೆಯ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಬಹುದಾದ ನಿರೀಕ್ಷೆ ಇದೆ. ಪ್ರತಿ ಯೂನಿಟ್ಗೆ 8ರಿಂದ 10 ಪೈಸೆ ಹೆಚ್ಚಳ ಆಗಬಹುದಾದ ಸಾಧ್ಯತೆ ಇರೋದು. ರಾಜ್ಯದಲ್ಲಿ ಎಸ್ಕಾಂಗಳಿಗೆ 4,900 ಕೋಟಿಗೂ ಹೆಚ್ಚು ಆದಾಯದ ಕೊರತೆ ಇದೆಯಂತೆ. 2025ರ ಮಾರ್ಚ್ನಲ್ಲಿ ಯೂನಿಟ್ಗೆ 36 ಪೈಸೆ ವಿದ್ಯುತ್ ದರ ಹೆಚ್ಚಳ ಆಗಿತ್ತು. ಇದೀಗ ಪ್ರತಿ ಯೂನಿಟ್ಗೆ 8ರಿಂದ 10 ಪೈಸೆ ಹೆಚ್ಚಳದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಪ್ರತಿ ಯೂನಿಟ್ಗೆ ₹1 ದರ ಏರಿಕೆಗೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸೊ ಇದೆಲ್ಲ ಕೂಲಂಕುಷವಾಗಿ ನೋಡಿ, ಯೋಚಿಸಿ, ಚರ್ಚಿಸಿ, ಒಂದಷ್ಟು ಪ್ರತಿಕ್ರಿಯೆಗಳು ಏನೇನು ಬರುತ್ತೆ ಅದನ್ನೆಲ್ಲ ಸಂಗ್ರಹಿಸಿ ಎಲ್ಲವೂ ಅನ್ಕೊಂಡಂಗೆ ಆದರೆ, ಇವ್ರ ಬೇಡಿಕೆ ಇಟ್ಟಂತೆ ಆದರೆ, ಇವ್ರ ಪ್ರಸ್ತಾವನೆ ಸಲ್ಲಿಕೆ ಮಾಡಿದಂತೆ ಆದರೆ ಏಪ್ರಿಲ್ 1ರಿಂದಲೇ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆಲ್ರೆಡಿ ಎಲ್ಲಾದ್ರೂ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಒಂದೊಂದೇ ರೇಟ್ಗಳು ಮತ್ತೂ ಜಾಸ್ತಿ ಆಗ್ತಾ ಇರೋದು. ನೀರಿಂದು ಹಿಂಗೆ ಯೋಚಿಸ್ತಾ ಇದ್ದಾರೆ. ಕರೆಂಟ್ ಬಿಲ್ ಜೊತೆಗೆ ನೀರಿನ ಬಿಲ್, ವಾಟರ್ ಬಿಲ್ ಕೂಡ ಜಾಸ್ತಿ ಆಗಬಹುದಾದ ಸಾಧ್ಯತೆ ಇದೆ. ಸೊ ಈಗೇನು ಪ್ರಸ್ತಾವನೆ ಸಲ್ಲಿಸಿದಾರೋ ಈ ಪ್ರಸ್ತಾವನೆಯನ್ನು ನೋಡಿಕೊಂಡು ಏಪ್ರಿಲ್ 1ರಿಂದ ಜಾಸ್ತಿ ಮಾಡಬಹುದಾದ ಸಾಧ್ಯತೆ ಇದೆ. ಇದು ಮತ್ತೆ ಹೊರೆ ಆಗಲಿದೆ.